ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ನಾನು ನಿಮ್ಮ ಜೊತೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಮತ್ತು ಹೆಲ್ಪ್ಫುಲ್ ಆಗ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೆಂತ್ಯದಿಂದ ಕೂದಲು ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮೆಂತ್ಯದಿಂದ ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು, ಆ ಹೇರ್ ಪ್ಯಾಕ್ಗಳು ಯಾವ್ಯಾವ ರೀತಿ ಕೂದಲಿಗೆ ಉಪಯೋಗ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೆಂತ್ಯದಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ. ಹಾಗಾಗಿ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗೋದಕ್ಕೆ, ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದು ಡ್ರೈ ಹೇರು, ಫ್ರಿಜ್ಜಿ ಹೇರು ಮತ್ತು ಕೂದಲು ತೆಳ್ಳಗಿರೋರು ಈ ಹೇರ್ ಪ್ಯಾಕ್ಗಳನ್ನ ಬಳಸಿದ್ರೆ ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ಬೋದು. ಇವಾಗ ಈ ಮೆಂತ್ಯದಿಂದ ಯಾವ್ಯಾವ ರೀತಿ ಯಾವೆಲ್ಲ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು, ಅದು ಯಾವ್ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲನೇ ಹೇರ್ ಪ್ಯಾಕು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಸ್ವಲ್ಪ ನೆಂದಿದ್ದು ಮೃದು ಆಗಿರುತ್ತೆ. ನೆಂದಿರುತ್ತಲ್ಲ ಮೆಂತ್ಯ ಓವರ್ ನೈಟು, ಹಾಗಾಗಿ ಸ್ವಲ್ಪ ಮೃದು ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ನೀರನ್ನು ಚೆಲ್ಬಿಟ್ಟು ಇನ್ನು ಮಿಕ್ಕಿದ ನೀರನ್ನು ಒಂದು ಮಿಕ್ಸಿ ಜಾರ್ಗೆ ನೆಂದಿರೋ ಮೆಂತ್ಯ ಕಾಳನ್ನು ಹಾಕೊಳ್ಳಿ. ಇದನ್ನು ನೈಸ್ಗೆ ಪೇಸ್ಟ್ ಮಾಡಿ. ಇವಾಗ ಪೇಸ್ಟ್ ಮಾಡಿದಾದ್ಮೇಲೆ ಈ ಹೇರ್ ಪ್ಯಾಕ್ ರೆಡಿ ಆಗಿರುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕೊಂಡು ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲನ್ನ ನೀಟಾಗಿ ತಲೆ ಬಾಚ್ಕೊಳ್ಳಿ, ಸಿಕ್ಕಿಲ್ದಿರೋ ಥರ. ಆಯಿಲ್ ಹಾಕಿದ್ರೂ ಪರವಾಗಿಲ್ಲ ತಲೆಗೆ, ಅಥವಾ ಆಯಿಲ್ ಹಾಕಿಲ್ಲ ಅಂದರೂ ನಡೆಯುತ್ತೆ ಈ ಹೇರ್ ಪ್ಯಾಕ್ಗಳನ್ನ ಹಾಕೊಳ್ಳೋದಕ್ಕೆ. ಇವಾಗ ಕೂದಲು ಬಾಚಿದ ಆದಮೇಲೆ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಈ ಪೇಸ್ಟನ್ನು ಅಪ್ಲೈ ಮಾಡಿ. ಅದಾದಮೇಲೆ ಒಂದು 40 ಮಿನಿಟು ಹಾಗೆ ಬಿಟ್ಬಿಡಿ. ಅದನ್ನ 40 ಮಿನಿಟ್ ಬಿಟ್ಟಿದ್ದು ಆದಮೇಲೆ ನೀವು ಹೇರ್ ವಾಶ್ನ ಮಾಡಿ. ಆದಷ್ಟು ಹೇರ್ ವಾಶ್ನ ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಇಲ್ಲ ಅದ್ರ ಜೊತೆಗೆ ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಇಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ನೀವು ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರೆ ತುಂಬಾ ರಿಸಲ್ಟು ಚೆನ್ನಾಗಿ ಬರುತ್ತೆ. ಹೇರ್ ವಾಶ್ ಆಗಿದ್ದಾದಮೇಲೆ ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನೀವು ಯಾವುದೇ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಹೇರ್ ವಾಶ್ ಆದಮೇಲೆ ಒಂದೊಳ್ಳೆ ರಿಸಲ್ಟ್ನ ನೋಡ್ಬೋದು. ಇಲ್ಲಾಂತಂದರೆ ಒದ್ದೆ ಕೂದಲಲ್ಲಿ ಬಾಚೋದ್ರಿಂದ ಕೂದಲು ಕಟ್ ಆಗುತ್ತೆ, ಇಲ್ಲಾಂದರೆ ತುಂಬಾ ಉದುರುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಮಾಮೂಲಿ ಡ್ರೈಯರಿಂದ ಹೇರ್ ಡ್ರೈ ಮಾಡಿಕೊಂಡ್ರೆ ಅದು ಕೂಡ ಕೂದಲಿಗೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೋಡ್ಬೋದು ನೀವು. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಂದ್ಸತಿ ಅಪ್ಲೈ ಮಾಡ್ತಾ ಬನ್ನಿ. ಒಂದು 3-4 ತಿಂಗಳಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಹೇರ್ ಪ್ಯಾಕು ಕೂದಲು ಕಪ್ಪಾಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನ ವಾರಕ್ಕೆ ಒಂದ್ಸತಿ ಒಂದು 3-4 ತಿಂಗಳು ಅಪ್ಲೈ ಮಾಡ್ತಾ ಬನ್ನಿ. ಒಂದ್ಸತಿ ಅಪ್ಲೈ ಮಾಡ್ತಾ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಇದ್ರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೋಡ್ಬೋದು. ಇನ್ನು ಇದಾಗಿತ್ತು ಮೊದಲನೇ ಹೇರ್ ಪ್ಯಾಕು. ಇವಾಗ ನೆಕ್ಸ್ಟ್ ಹೇರ್ ಪ್ಯಾಕ್ ಹೇಳೋದಾದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಬರುತ್ತಲ್ಲ ಅದನ್ನು ಓವರ್ ನೈಟೇ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಕಡ್ಡಿ ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಪೇಸ್ಟನ್ನ ಆ್ಯಸ್ ಯೂಶುವಲ್ ಕೂದಲನ್ನ ನೀಟಾಗಿ ಬಾಚ್ಬಿಟ್ಟು, ಆಯಿಲ್ ಇದ್ದರೂ ಪರವಾಗಿಲ್ಲ, ತಲೆ ನೆತ್ತಿಯಿಂದ ಕೂದಲು ನೆತ್ತಿಯಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ. ಅದಾದಮೇಲೆ 40 ಮಿನಿಟ್ ಬಿಟ್ಟು ಕಂಪ್ಲೀಟಾಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಈ ಹೇರ್ ಪ್ಯಾಕ್ ಕೂಡ ನಿಮಗೆ ಕೂದಲು ಫ್ರಿಜ್ಜಿನೆಸ್ ಇದ್ದರೆ ತುಂಬ ಸಾಫ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಕೂದಲು ಉದ್ದ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇದನ್ನು ಕೂಡ ವಾರಕ್ಕೆ 1 ದಿನ ಅಪ್ಲೈ ಮಾಡಿ ಒಂದು 3-4 ತಿಂಗಳು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಒಂದೊಳ್ಳೆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಇನ್ನು ಇದ್ರ ಜೊತೆಗೆ ನೆಕ್ಸ್ಟ್ ಹೇರ್ ಪ್ಯಾಕ್ ಹೇಳೋದಾದರೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕಿ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಕಮ್ಮಿ ಉರಿ ಕೊಟ್ಟು ಸ್ಟವ್ ಮೇಲೆ ಇಟ್ಟು ಕುದಿಯೋಕ್ಕೆ ಇಡಿ. ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ಕುದಿಸಿದ್ರೆ ಇದು ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ಏಕೆಂದರೆ ಅಗಸೆ ಬೀಜ ಹಾಕಿರೋದ್ರಿಂದ ಅದು ಜೆಲ್ಲಾಗಿ ಫಾರ್ಮ್ ಆಗುತ್ತೆ. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೂ ಮುಂಚೆ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವ ಹೇರ್ ಆಯಿಲ್ನ ಬಳಸ್ತೀರೋ ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದಷ್ಟು ಕೊಬ್ಬರಿ
ಎಣ್ಣೆ ಬಳಸಿದ್ರೆ ತುಂಬಾ ಉತ್ತಮ ರಿಸಲ್ಟು ಕಾಣ್ಬೋದು. ಆಗ ಇದು ರೆಡಿ ಆಗಿರುತ್ತೆ, ಈ ಜೆಲ್ ಥರ ಫಾರ್ಮ್ ಆಗಿರುತ್ತೆ. ಈ ಜೆಲ್ಲನ್ನು ನೀವು ಹೇರ್ ವಾಶ್ ಮಾಡೋಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ, ಅದಾದಮೇಲೆ ಕಂಪ್ಲೀಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಶಾಂಪೂನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ನಿಮಗೆ ಫೀಲ್ ಗೊತ್ತಾಗುತ್ತೆ, ಇದು ಡ್ರೈನೆಸ್ ಕಮ್ಮಿ ಮಾಡುತ್ತೆ, ಹಾಗೆ ಫ್ರಿಜ್ಜಿನೆಸ್ ಕಮ್ಮಿ ಮಾಡಿ ಸ್ವಲ್ಪ ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಕೂಡ ವಾರಕ್ಕೆ ಒಂದಿನ ಅಪ್ಲೈ ಮಾಡ್ತಾ ಒಂದು 3 ತಿಂಗಳು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಬನ್ನಿ. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರು ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೆ. ನೀವು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ, ಒಂದ್ಸತಿಲೇ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕೂದಲು ತಲೆ ನೆತ್ತಿಯಿಂದ ದಪ್ಪ ಹಿಡಿದು ಕೂದಲು ಲೆಂತಲ್ಲಿ ಸ್ವಲ್ಪ ತೆಳ್ಳಗಿರುತ್ತೆ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಟ್ರೈ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಇದಕ್ಕೆ ಸ್ವಲ್ಪ 1-2 ಕಡ್ಡಿ ಆಗೋಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪು, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಿಪ್ಪೆ ತೆಗೆದು ಒಂದು 4 ಹೋಲ್ ಮಾಡಿ ಅದಕ್ಕೆ ಸೇರಿಸಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಪೇಸ್ಟು ರೆಡಿ ಆಗಿರುತ್ತೆ. ಇದನ್ನು ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲನ್ನ ನೀಟಾಗಿ ಬಾಚ್ಕೊಂಡಿರಿ. ಹಾಗೆ ಆಯಿಲ್ ಹಾಕಿದ್ರೂ ಪರವಾಗಿಲ್ಲ, ಆಯಿಲ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ನೀಟಾಗಿ ಬಾಚಿದ ಆದಮೇಲೆ ತಲೆ ನೆಟ್ಟಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಈ ಪೇಸ್ಟನ್ನು ಅಪ್ಲೈ ಮಾಡಿ ಒಂದು 40 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇದರಿಂದನೂ ಕೂಡ ಕೂದಲು ನಿಮಗೆ ತುಂಬ ಚೆನ್ನಾಗಿ ಮೇಲೆ ಅಂದರೆ ನೆತ್ತಿಯಿಂದ ದಪ್ಪ ಇದ್ದು ಲೆಂತಲ್ಲಿ ತೆಳ್ಳಗಿರೋರಿಗೆ ನಿಧಾನವಾಗಿ ದಪ್ಪ ಕೂದಲು ಆಗೋದಕ್ಕೆ ಸಹಾಯ ಆಗುತ್ತೆ. 1-2 ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೇನಾದರೂ ಅಡ್ಜಸ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಒಂದು 3-4 ತಿಂಗಳು ನೀವು ಈ ರೀತಿ ಬಳಸ್ತಾ ಬಂದರೆ ಈ ಹೇರ್ ಪ್ಯಾಕ್ನ ವಾರಕ್ಕೆ ಒಂದಿನ ಅಪ್ಲೈ ಮಾಡಿದ್ರೂ ಸಾಕು. ಒಂದು 3-4 ತಿಂಗಳಲ್ಲಿ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ನೀವು ಆದಷ್ಟು ಯಾವುದೇ ಹೇರ್ ಪ್ಯಾಕ್ಗಳನ್ನ ಬಳಸಿದ್ರು ಡೇ ಟೈಮಲ್ಲಿ ಬೆಳಗಿನ ಹೊತ್ತಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆ ರಿಸಲ್ಟೇ ಸಿಗಬಹುದು. ನೈಟ್ ಅಪ್ಲೈ ಮಾಡಿ ನೈಟ್ ಹೇರ್ ವಾಶ್ ಮಾಡಿ ಕೂದಲು ಸ್ವಲ್ಪ ಕಟ್ಟಾಗಿ ಇಲ್ಲ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಡೇ ಟೈಮಲ್ಲಿ ಈ ಥರ ಹೇರ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡ್ಬೋದು. ಇನ್ನು ಇದ್ರ ಜೊತೆಗೆ ಕೂದಲು ತುಂಬಾ ಡ್ಯಾಂಡ್ರಫ್ ಇದೆ, ಇಚ್ಚಿನೆಸ್ ಇದೆ ಮತ್ತು ಸಾಫ್ಟ್ ಇಲ್ಲ ಅನ್ನೋರಿಗೆ ಈ ಹೇರ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಮೊದಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಇದಕ್ಕೆ ಒಂದು 4 ಎಲೆ ಆಗೋಷ್ಟು ಪುದೀನ ಎಲೆಗಳು ಮತ್ತು 1 ಕಡ್ಡಿ ಫ್ರೆಶ್ ಕರ್ಬೇವಿನ ಸೊಪ್ಪು ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ ಇದನ್ನು ಮಿಕ್ಸ್ ಮಾಡಿ. ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಕಾಳು, ನಾರ್ಮಲ್ ರೈಸ್ ಊಟ ಮಾಡ್ತಿರಲ್ಲ ಆ ಅಕ್ಕಿ ಕಾಳು, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, ಇದಿಷ್ಟನ್ನು ನೀವು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಕೂಡ ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಕೂದಲು ಚೆನ್ನಾಗಿ ತಲೆ ಬಾಚಿಕೊಂಡು ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ. ಅದಾದಮೇಲೆ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ಸ್ವಲ್ಪನಾದರೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಹೇರ್ ಪ್ಯಾಕ್ನು ಕೂಡ ವಾರಕ್ಕೆ 1 ಸತಿ ಬಳಸಿ. ನಿಮಗೆ ಮೊದಲನೇ ಸತಿನೇ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಒಂಥರ ಇಚ್ಚಿನೆಸ್ ಕಮ್ಮಿ ಆಗುತ್ತೆ, ಹಾಗೆ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗಿ ಉದ್ದ ಆಗೋದಕ್ಕೆ ಸಹಾಯ ಆಗುತ್ತೆ ಈ ಹೇರ್ ಪ್ಯಾಕು. ಇನ್ನು ಇದಿಷ್ಟು ಹೇರ್ ಪ್ಯಾಕ್ಗಳನ್ನ ನೀವು ಯಾವ್ಯಾವ ಕೂದಲಿಗೆ ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳು ಬೇಕು ಅನ್ನೋದನ್ನ ನೋಡಿಕೊಂಡು ಟ್ರೈ ಮಾಡ್ತಾ ಬನ್ನಿ. ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದೊಳ್ಳೆ ಡಿಫ್ರೆನ್ಸ್ನ ನೋಡ್ಬೋದು. ನಿಮ್ಗೇನಾದರೂ ಅಡ್ಜಸ್ಟ್ ಆಯಿತು ಅಂತಂದರೆ 1 ವರ್ಷ 1.5 ವರ್ಷ ತನಕನೂ ಈ ಹೇರ್ ಪ್ಯಾಕ್ಗಳನ್ನ ಬಳಸ್ತಾ ಬನ್ನಿ. ನಿಮಗೊಂದೊಳ್ಳೆ ಬೆಸ್ಟ್ ರಿಸಲ್ಟ್ ಆಗಿ ಒಂದೊಳ್ಳೆ ಉದ್ದ ಕೂದಲು, ದಪ್ಪ ಕೂದಲು ಆರೋಗ್ಯವಾಗಿ ಕೂದಲು ಬೆಳೆಯೋದು ಸಹಾಯ ಆಗಿರುತ್ತೆ. ಆದಷ್ಟು ವಾರಕ್ಕೆ 1 ಸತಿನಾದರೂ ಹೇರ್ ಪ್ಯಾಕ್ಗಳನ್ನ ಹಾಕಿ ಮತ್ತು ವಾರಕ್ಕೆ 1-2 ಸತಿನಾದರೂ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿ ನಂತರ ಹೇರ್ ವಾಶ್ ಮಾಡಿ. ಇದರಿಂದ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮತ್ತು ನೆತ್ತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ.
ಇದೆಲ್ಲದ್ರ ಜೊತೆಗೆ ನಾವು ಕೂಡ ಆರೋಗ್ಯವಾಗಿರಬೇಕು. ಒಳ್ಳೊಳ್ಳೆ ಫುಡ್ನ ತಿನ್ನಿ, ಆರೋಗ್ಯವಾಗಿರೋ ಆಹಾರನ ಸೇವಿಸ್ತಾ ಬನ್ನಿ. ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಿ, ಸ್ಟ್ರೆಸ್ನ ಕಡಿಮೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ದಿನಕ್ಕೆ ಒಂದು 5ರಿಂದ 6 ಲೀಟ್ರ್ ನೀರು ಕುಡಿದಷ್ಟು ಫೇಸು ಕೂಡ ಗ್ಲೋ ಆಗಿ ಕಾಣುತ್ತೆ, ಹೇರು ಕೂಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದಾಗಿತ್ತು ಮೆಂತ್ಯದಿಂದ ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.